ನಮಸ್ಕಾರ. ನಾನು ಜಿ.ವಿ. ಹೆಗ್ಡೆ ಅಂತೇಳಿ, ಮೇಲ್ನವಣಿಕೆರೆ, ಶಿರ್ಸಿ ತಾಲೂಕು. ಇಲ್ಲಿ ನಾನು ತಟಿಸರ ಸೊಸೈಟಿಯಲ್ಲಿ ನಿರ್ದೇಶಕನಾಗಿ ಹಾಗೂ ಪಂಚಾಯತ್ ಸದಸ್ಯನಾಗೂ ಇದ್ದೇನೆ. ಮತ್ತು ಸ್ವಲ್ಪ ಈ ರೈತರ ಸಮಸ್ಯೆ ಇದ್ರ ಬಗ್ಗೆನೂ ಸಾಕಷ್ಟು ನಾನು ಅಭ್ಯಸಿಸ್ತೇನೆ. ನಾನು ಸ್ವತಃ ರೈತನು ಕೂಡ ಹೌದು. ಈಗ ನಮ್ಮದೇ ಪ್ಲಾಟ್ನಲ್ಲಿ ಎಲೆ ಚುಕ್ಕೆ ರೋಗ ಬಂದಿರೋದ್ರಿಂದ ಎಲ್ಲ ಕಡೆ ನೋಡಿ ಎಲ್ಲ ಔಷಧ ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿ ಬಾಲಸುಬ್ರಹ್ಮಣ್ಯ ಅವರು ಬಂದಾಗ ಪ್ರಾಯೋಗಿಕವಾಗಿ ನಾನು ಈ ನರ್ಸರಿ ಗಿಡಗಳಿಗೆ, ಸಣ್ಣ ಗಿಡಗಳಿಗೆ ನೋಡ್ಲಿಕ್ಕೆ ನಮಗೆ ಸ್ಟಡಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇದಕ್ಕೆ ಬಯೋಶಮನವನ್ನು ಹೊಡೆದಿದ್ದೆ. ಇದನ್ನ ನಾವು ನೋಡಿದಾಗ ಈ ಏನು ಔಷಧಿ ಹೊಡೆದಿದ್ದ ಪಾರ್ಟ್ ಇದೆ ಅದಕ್ಕೆ ಹೊಸದಾಗಿ ಸ್ಪ್ರೆಡ್ ಆಗ್ತಾ ಇಲ್ಲ, ಎಲ್ಲಿದೆ ಅಲ್ಲಿಗೆ ಸ್ಟಾಪ್ ಆಗಿದೆ. ಮತ್ತು ಹೊಸ ಸುಳಿ ಬಂದಿರೋದಕ್ಕೆ ಯಾವುದಕ್ಕೂ ಕೂಡ ಎಲೆ ಚುಕ್ಕೆ ಇಲ್ಲ. ಜನರ ಅನುಭವ ಏನಿದೆ ಕೇಳಿದ್ರೆ, ಈಗ ವಾತಾವರಣದಲ್ಲಿ ಸಾಕಷ್ಟು ತೇವಾಂಶ ಇರುವುದಿಲ್ಲ, ಈ ಟೈಮಿಗೆ ಎಲ್ಲದೂ ಹೊಸ ಸುಳಿ ಸರಿ ಬರ್ತದೆ ಹೇಳುವಂಥದ್ದು ಜನರ ಅನಿಸಿಕೆ. ಆದ್ರೆ ನಾನು ನೋಡಿದಾಗ ಇದು ಎಲೆ ಚುಕ್ಕೆ ರೋಗಕ್ಕೆ ನಾವು ಔಷಧಿ ಸಿಂಪರಣೆ ಮಾಡಿದ ಗಿಡಕ್ಕೆ ಮತ್ತು ಮಾಡದೇ ಇರೋ ಗಿಡಕ್ಕೆ ನಾನು ಮೈಕ್ರೋಜೆಟ್ ಬಿಡ್ತಾ ಇರೋದ್ರಿಂದ ನರ್ಸರಿ ಗಿಡಗಳಿಗೆ ಇನ್ನೂ ಕೂಡ ನನ್ನ ಪ್ಲಾಟ್ನಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಆದ್ರೆ ಈ ಬಯೋಶಮನ ಹೊಡೆದಿದ್ರಲ್ಲಿ ಸ್ಪ್ರೆಡ್ ಆಗುದಿಲ್ಲ. ಮತ್ತೆ ಈ ಎಲೆ ನೋಡಿ ಒಂದ್ ರೀತಿ ಗ್ಲಾಸಿ ಶೈನಿಂಗ್ ಬರ್ತದೆ. ಇದು ಮೇಲಿಂದ ಏನೋ ಒಂದ್ ರೀತಿ ಅದಕ್ಕೆ ಪ್ರೊಟೆಕ್ಷನ್ ಕೋಟಿಂಗು ಅಂತ ಅನ್ಕೊಳ್ತೇನೆ. ಆ ರೀತಿ ಒಂದ್ ರೀತಿ ಗ್ಲಾಸಿ ಶೈನಿಂಗು ಅದು ಉಳಿದ ಗಿಡಗಳಿಗಿಲ್ಲ. ಇದರಿಂದ ಪರಿಣಾಮ ನಾನು ಈಗ ಇಡೀ ಪ್ಲಾಟಿಗೂ ಕೂಡ ಬಯೋಶಮನ ಹೊಡೆಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ನನ್ನ ರಿಸಲ್ಟ್ ಪ್ರಕಾರ ಈ ಬಯೋಶಮನ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ ಹೇಳುವಂಥದ್ದು ನನ್ನ ಅನಿಸಿಕೆ.